ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಬುಧವಾರ 22 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಹಬಕ್ಕೂಕನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 5ನೇ ವಚನ. ಜನಾಂಗಗಳ ಮಧ್ಯ ನಡೆಯುವುದನ್ನು ನೋಡುವಿರಿ, ದೃಷ್ಟಿ ಇಡಿರಿ, ಬೆರಗಾಗಿರಿ. ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಅದು ನಿಮಗೆ ತಿಳಿಸಲ್ಪಟ್ಟರೂ ನೀವು ಅದನ್ನು ನಂಬುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳಿಗೋಸ್ಕರವೂ ಅನೇಕರನ್ನು ಉಪಯೋಗಿಸಿ, ತಮ್ಮ ವಿರೋಧಿಗಳನ್ನೇ ಉಪಯೋಗಿಸಿ ಅವರಿಗೆ ಅನೇಕ ವಿಚಾರವನ್ನು ಕಲಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನ್ಯಾಯ ತೀರಿಸುವ ದೇವರು. ಕರ್ತನಲ್ಲಿ ಪ್ರಿಯರೇ, ಹಬಕ್ಕೂಕನು ದೇವರ ಮುಂದೆ ದೇವ ಜನರಲ್ಲಿಯೇ ನಡೆಯುವಂಥ ಭಯಂಕರವಾದಂಥ ಪರಿಸ್ಥಿತಿಯನ್ನು ದೇವರ ಮುಂದೆ ಇಡುತ್ತಾ ಇದ್ದಾನೆ. ಅಲ್ಲಿ ಹಿಂಸೆಯು ಮತ್ತು ಅನೇಕ ವ್ಯಕ್ತಿಗಳ ಮೇಲೆ ಆಗುವಂಥ ದಬ್ಬಾಳಿಕೆ, ನೋವು, ದ್ವೇಷ ಮತ್ತು ಹಿಂಸೆ, ಇವುಗಳ ವಿಚಾರವಾಗಿ ದೇವರ ಮುಂದೆ ಯಥಾರ್ಥವಾಗಿ ತಾನು ಹೇಳಿಕೊಳ್ಳುತ್ತಾ, ದೇವರು ಈ ಪರಿಸ್ಥಿತಿಯನ್ನು ಯಾವಾಗ ಬದಲಾಯಿಸುತ್ತಾನೆ, ಅನ್ಯಾಯವನ್ನು ಅನೇಕರು ಅನುಭವಿಸುತ್ತಿದ್ದಾರೆ, ನ್ಯಾಯವೇ ಸಿಗುತ್ತಿಲ್ಲ ಎಂಬಂಥದ್ದನ್ನು ದೇವರ ಮುಂದೆ ಹೇಳುವಾಗ, ದೇವರು ಹಬಕ್ಕೂಕನಿಗೆ ಹೇಳುವಂಥದ್ದೇನೆಂದರೆ, ದೇವರು ತನ್ನ ಜನರಿಗೆ ಇತರರ ಅಂದರೆ ತಮ್ಮ ವಿರೋಧದಲ್ಲಿ ಇರುವಂಥ ಜನರನ್ನು ಉಪಯೋಗಿಸಿ ದೇವರು ಎಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡುತ್ತಾನೆ ಅಂದರೆ, ಇತರ ಜನರ ಆ ಶಕ್ತಿಯ ನಿಮಿತ್ತವಾಗಿ ದೇವ ಜನರು ಅನುಭವಿಸುವಂಥ ಕಷ್ಟಗಳಿಂದ ಅವರು ತಿರುಗಿ ನ್ಯಾಯವನ್ನು ಆಚರಿಸುವಂಥವರು, ಹಿಂಸೆ ಮಾಡದಂಥವರು, ಒಳ್ಳೆ ರೀತಿಯಲ್ಲಿ ನಡೆಕೊಳ್ಳುವಂಥವರಾಗುವಂತೆ ಇತರರನ್ನು ಉಪಯೋಗಿಸಿ ದೇವರು ತನ್ನ ಜನರನ್ನೇ ಕ್ರಮಪಡಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಒಂದು ವೇಳೆ ನಾವು ದೇವರ ವಿರುದ್ಧವಾಗಿ ದ್ವೇಷ, ಅಸೂಯೆ, ಮೋಸ, ದಬ್ಬಾಳಿಕೆ, ಹಿಂಸೆ ಮಾಡುವಂಥವರಾಗಿದ್ದರೆ, ದೇವರು ಎಂಥ ವ್ಯಕ್ತಿಯನ್ನಾದರೂ, ವಸ್ತುವನ್ನಾದರೂ, ಪ್ರಾಣಿಯನ್ನಾದರೂ ಮತ್ತು ನಮ್ಮ ವಿರೋಧಿಗಳನ್ನಾದರೂ ಉಪಯೋಗಿಸಿ ನಮಗೆ ಕಲಿಸುವಂಥವನಾಗಿದ್ದಾನೆ. ಯೋನನಿಗೆ ಒಂದು ಮೀನಿನಿಂದ ದೇವರು ಕಲಿಸಿಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ವಿವಿಧ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದು ದೇವರಿಗೆ ವಿರುದ್ಧವಾಗಿರುವಂಥ ಕಾರ್ಯಗಳನ್ನು ಮಾಡುವಾಗ, ಅನ್ಯಾಯ ಮಾಡುವಾಗ ನಮ್ಮನ್ನು ಕ್ರಮಪಡಿಸಲಿಕ್ಕೆ ಬೇರೊಬ್ಬರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಆತನಿಗೋಸ್ಕರವಾಗಿ ಒಳ್ಳೆಯದನ್ನು ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನವರಾಗಿ ನಿನ್ನನ್ನಾತುಕೊಂಡು ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.